ಏನು ರಾಜ್ಯದಲ್ಲಿ 75% ಮೀಸಲಾತಿಗೆ ಸಚಿವರಿಂದಲೇ ಬೇಡಿಕೆ ಇದೆ. ಸಚಿವ ಸಂತೋಷ್ ಲಾಡ್ರಿಂದ ಮೀಸಲಾತಿ ಹೆಚ್ಚಳದ ಹೇಳಿಕೆ ಹೊರಬಿದ್ದಿದೆ. ಅಹಿಂದ ವರ್ಗಕ್ಕೆ 75% ಮೀಸಲಾತಿಯನ್ನ ಹೆಚ್ಚಳ ಮಾಡಬೇಕು ಅಂತ ಡಿಮಾಂಡ್ ಇಟ್ಟಿದ್ದಾರೆ. ತಮಿಳುನಾಡಲ್ಲಿ 69% ಮೀಸಲಾತಿ ಪ್ರಮಾಣ ಇದೆ. ಅಹಿಂದ ವರ್ಗ ಶೋಷಿತ ವರ್ಗಕ್ಕೆ 75% ವರೆಗೆ ಮೀಸಲಾತಿ ಕೊಡಿ, ಎಲ್ಲ ವರ್ಗದವರಿಗೂ ಕೂಡ ಮೀಸಲಾತಿ ಸಿಗಬೇಕು ಅಂತ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ. ತಮಿಳುನಾಡು ಮಾದರಿಯಲ್ಲೇ 75% ತನಕ ಮೀಸಲಾತಿ ಕೊಡಬೇಕು. ಇಷ್ಟು ಪ್ರಮಾಣದಲ್ಲಿ ಮೀಸಲಾತಿ ಕೊಟ್ರೆ ಅದು ಎಲ್ರಿಗೂ ದೊರೆಯುತ್ತೆ. ಈಗಾಗಲೇ ಸಿಎಂಗೆ ಬೇಡಿಕೆ ಸಲ್ಲಿಸಿದೀವಿ ಅಂತ ಹೇಳಿದ್ದಾರೆ ಸಂತೋಷ್ ಲಾಡ್. ಮುಖ್ಯಮಂತ್ರಿ ಅವರಿಗೆ ಒತ್ತಡವನ್ನು ಮಾಡಿದ್ವಿ ನಾವು. ಈ ಶೋಷಿತ ವರ್ಗಗಳು, ಈ ಅಹಿಂದ ವರ್ಗಗಳು ಎಲ್ಲ ಮುಂದುವರ್ತಕ್ಕಂಥ ಸಮಾಜಿಗೆ ಏನು ಭಾರತ ದೇಶದಲ್ಲಿ ತಮಿಳುನಾಡಿನಲ್ಲಿ 69% ರಿಸರ್ವೇಶನ್ ಇದೆ. ದಂಡಜಾಣ ಅವರೇ 69% ರಿಸರ್ವೇಶನ್ ಇದೆ ತಮಿಳುನಾಡಿನಲ್ಲಿ. ಕರ್ನಾಟಕದಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಎಲ್ಲಾ ಶೋಷಿತ ವರ್ಗಗಳಿಗೆ, ಎಲ್ಲಾ ಒಬಿಸಿ ವರ್ಗಗಳಿಗೆ ಅನುಕೂಲ ಆಗ್ಬೇಕಾಗಿದ್ರೆ ದಯಮಾಡಿ ತಮಿಳುನಾಡಿನಲ್ಲಿ 69% ರಿಸರ್ವೇಶನ್ ಇದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ದೇಶಕ್ಕಾಗಿ ವಿಶೇಷವಾಗಿ 75% ರಿಸರ್ವೇಶನ್ ತಾವು ರೆಕಮೆಂಡ್ ಮಾಡಿ ಕಳಿಸಿ ಅಂತ ಈ ವೇದಿಕೆ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡಿ ಕಳ್ತೀನಿ. ಎಲ್ಲರೂ ಸಿಗಲಿ ಹಕ್ಕು. ನಾವಿದ್ರಲ್ಲೇ ನಮಗೆ 2A ಕೊಡಿ ಅಂದ್ರೆ ಅದಾಗೋದಿಲ್ಲ. ಹೆಚ್ಚಿನ ರಿಸರ್ವೇಶನ್ ಆಗಲಿ, ಯಾವ ಸಂಖ್ಯೆ ಇದೆ ಸಂಖ್ಯೆ ಆಧಾರಿತವಾಗಿ ರಿಸರ್ವೇಶನ್ ಆಗಲಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮೊನ್ನೆ ಒತ್ತಡವನ್ನು ಮಾಡಿದ್ದೀವಿ. ಅದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.